ಹುಬ್ಬಳ್ಳಿಗೂ ಹಾಗೂ ಈ ಲವ್ ಜಿಹಾದ್ ಆರೋಪಕ್ಕೂ ಯಾಕೋ ಒಂದು ರೀತಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸದ್ದು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಲವ್ ಜಿಹಾದ್ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಇದರಿಂದ ಯಾವ ಯುವಕನ ಮೇಲೆ ಈ ಒಂದು ಆರೋಪ ಕೇಳಿ ಬಂತೋ ಆ ಯುವಕನಿಗೆ ಥಳಿಸಲಾಗಿದೆ. ಯುವತಿಯನ್ನ ಮನೆಗೆ ಕರೆದೊಯ್ದಂತಹ ಸಾಜಿದ್ಗೆ ಥಳಿಸಲಾಗಿದೆ. ಯುವತಿಗೆ ಮಾದಕ ವಸ್ತುವನ್ನ ನೀಡಿ ಲೈಂಗಿಕ ದೌರ್ಜನ್ಯ ಯತ್ನ ಆರೋಪವನ್ನು ಈತನ ಮೇಲೆ ಮಾಡ್ತಿದ್ದಾರೆ. ಯುವತಿಯ ಬ್ರೈನ್ ವಾಶ್ ಮಾಡಿ ಮನೆಗೆ ಕರೆಸಿಕೊಂಡು ನಂತರ ಆಕೆಗೆ ಮಾದಕ ವಸ್ತುವನ್ನು ನೀಡಿ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ ಈಗ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಸಾಗರ್ ಕಾಲೋನಿಯ ಸಾಜಿದ್ ಉಣಕಲ್ಗೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಥಳಿಸಿದ್ದಾರೆ. ಯುವತಿಯ ಪೋಷಕರನ್ನ ಸ್ಥಳಕ್ಕೆ ಹಿಂದೂ ಮುಖಂಡರು ಕರೆಸಿದ್ದಾರೆ. ಇನ್ನು ಯುವಕನನ್ನ ಪೊಲೀಸರ ವಶಕ್ಕೆ ಕಾರ್ಯಕರ್ತರು ಒಪ್ಪಿಸಿದ್ದಾರೆ. ಈಗ ಅಶೋಕನಗರ ಠಾಣೆಗೆ ಯುವಕನನ್ನ ಕರೆದೊಯ್ದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಇಚ್ಚಂಗಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿನೋದ್, ಈಗ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಅದೇನು ರೀಸೆಂಟ್ ಟೈಮ್ಸ್ನಲ್ಲಿ ಲವ್ ಜಿಹಾದ್ ಆರೋಪಗಳೆಲ್ಲವೂ ಕೂಡ ಹುಬ್ಬಳ್ಳಿಗೆ ಕನೆಕ್ಟ್ ಆಗ್ತಾ ಇದೆಯಲ್ಲ ಅಂತ, ಅದರ ಜೊತೆಗೆ ಏನಿದು ಕೇಸ್? ರಾಹುಲ್, ಹೌದು, ಹುಬ್ಬಳ್ಳಿ ನಿಜಕ್ಕೂ ಇತ್ತೀಚೆಗೆ ಸಾಕಷ್ಟು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ ಏನು ಒಂದಾದ್ಮೇಲೆ ಒಂದು ಇತ್ತೀಚೆಗೆ ಏನು ಹುಬ್ಬಳ್ಳಿಯಲ್ಲಿ ನಡೆದಂತ ಮೇಲೆ ಏನು 2 ಪ್ರಕರಣ ದಾಖಲಾದವು. ಹುಬ್ಬಳ್ಳಿಯ ಕೇಶವಾಪುರ ಆಗಿರ್ಬೋದು, ಹಳೆ ಹುಬ್ಬಳ್ಳಿ ಆಗಿರ್ಬೋದು, ಈ ರೀತಿಯಾಗಿ ನಡೆದಂತ ಒಂದು ಲವ್ ಜಿಹಾದ್ ಪ್ರಕರಣ ನಿಜಕ್ಕೂ ರಾಜ್ಯಾದ್ಯಂತ ಬಹಳಷ್ಟು ಸದ್ದು ಮಾಡಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೆ ಹುಬ್ಬಳ್ಳಿಯ ಒಂದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು ಆತ ಈ ಹುಬ್ಬಳ್ಳಿಯ ಸಾಗರ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ರಾಹುಲ್ ಸಾಜಿದ್ ಉನ್ಕಲ್ ಎಂಬ ಯುವಕ ಏನು ತನ್ನ ಮನೆಗೆ ಯುವತಿಯನ್ನ ಕರೆದುಕೊಂಡು ಹೋಗಿದ್ದ, ಹಿಂದೂ ಯುವತಿಯನ್ನ ಕರೆದುಕೊಂಡು ಹೋಗಿದ್ದ ಅನ್ನೋ ಆರೋಪದ ಮೇಲೆ ಏನು ಹಿಂದೂ ಪರ ಸಂಘಟನೆಗಳು ಏಕಾಏಕಿ ಮನೆಗೆ ದಾಳಿ ಮಾಡಿ ಆತನನ್ನ ಥಳಿಸ್ತಾರೆ. ಈ ವೇಳೆಯಲ್ಲಿ ಆ ಯುವತಿ ಕೂಡ ಆತನಿಗೆ ಹೊಡಿಬೇಡ್ರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಬಟ್ ಇದೆಲ್ಲ ನೋಡ್ತಾ ಹೋದ್ರೆ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರುವಂತದ್ದು. ಎಸ್ಪೆಷಲಿ ಏನು ಈ ಇಂದು ನಡೆದಂತ ಲವ್ ಜಿಹಾದ್ ಪ್ರಕರಣದಲ್ಲಿ ಯುವಕನ ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಏನು ಯುವತಿಯ ಬ್ರೈನ್ ವಾಶ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಮಾಡಿರುವಂತದ್ದು. ಅದಾದ್ಮೇಲೆ ಏನು ಯುವತಿಯನ್ನ ಹಿಂದೂ ಪರ ಸಂಘಟನೆಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ಸುರಕ್ಷಿತವಾಗಿ ಮನೆಗೆ ಬಿಡ್ತಾರೆ. ಆತನನ್ನ ಪೊಲೀಸರಿಗೆ ಒಪ್ಪಿಸುವಂತ ಘಟನೆ ಕೂಡ ಇವತ್ತು ನಡೆದಿರುವಂತದ್ದು. ರಾಹುಲ್. ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.